ಮತ್ತೆ 9 PM ನ್ಯೂಸ್ಗೆ ಸ್ವಾಗತ. 9 PM ನ್ಯೂಸ್ನಲ್ಲಿ ಇನ್ನೂ ಸಾಕಷ್ಟು ಸುದ್ದಿಗಳಿವೆ. ಆದರೆ ಪರಮಾತ್ಮನ ಸೃಷ್ಟಿಕರ್ತ ಯೋಗರಾಜ್ ಭಟ್ ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ಇನ್ನೇನು ಪರಮಾತ್ಮ ಕೆಲವೇ ಗಂಟೆಗಳಲ್ಲಿ ಅದ್ದೂರಿಯಾಗಿ ರಿಲೀಸ್ ಆಗುತ್ತೆ. ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಒಂದು ದಾಖಲೆ ಬರೆದಿದೆ. ಆ ದಾಖಲೆ ಏನು ಅನ್ನೋದನ್ನ ಯೋಗರಾಜ್ ಭಟ್ ಅವರು ಹೆಡ್ಲೈನ್ಸ್ ಓದಿ ಆದ್ಮೇಲೆ ನಿಮ್ಗೆ ಹೇಳ್ತಾರೆ. ತಡವಾಗಿ ನ್ಯೂಸ್ ನೋಡ್ತಾ ಇರೋ ಜನರಿಗಾಗಿ ಸಹಾನುಭೂತಿ ಪೂರ್ವಕವಾಗಿ ಹಳೆ ಹೆಡ್ಲೈನ್ಸ್ಗಳನ್ನೇ ಮತ್ತೊಂದು ಸತಿ ಓದಲಾಗುವುದು. ಐತಿಹಾಸಿಕ ಜಂಬೂ ಸವಾರಿಗೆ ನಾಳೆಯೇ ಶುಭ ಮುಹೂರ್ತ. ಝಗಮಗಿಸುತ್ತಿದೆ ಮೈಸೂರು ನಗರ. ಕರ್ನಾಡ ಮನೆ ಮನೆ ಹಬ್ಬ ದಸರಾ ಎಷ್ಟೊಂದು ಸುಂದರ. ನಾಡಿನೆಲ್ಲೆಡೆ ಆಯುಧ ಪೂಜೆ ಸಡಗರ. ನೇಗಿಲು ವಾಹನಗಳಿಗೆ ತಳಿರು ತೋರಣಗಳ ಅಲಂಕಾರ. ಅರಮನೆಯಲ್ಲಿ ಒಡೆಯರ್ ವಿಶೇಷ ಪೂಜೆ ಪ್ರಾರ್ಥನೆ. ಘಮ ಘಮ ಮಂಗಳೂರು ಮಲ್ಲಿಗೆ ಬಿಸಿ ನಪ್ಪು ಬಿಸಿ. ಮಾರು ಮಲ್ಲಿಗೆಗೆ 1000 ರೂಪಾಯಿ ರೇಟು. ಬೆಲೆ ಕೇಳಿದ ಗ್ರಾಹಕ ಸುಸ್ತು. ಜೆಪಿ ಜನ್ಮದಿನದಂದೇ ಅಡ್ವಾಣಿ ರಥಯಾತ್ರೆ ಆರಂಭ. ದೇಶದೆಲ್ಲೆಡೆ 100 ಜಿಲ್ಲೆಗಳಲ್ಲಿ ಜನಚೇತನ ಯಾತ್ರೆ. ಬಿಜೆಪಿ ಕಾರ್ಯಕರ್ತರಲ್ಲಿ ಮಿಂಚಿನ ಸಂಚಾರ. ವಿಜಯದಶಮಿ ಹಬ್ಬಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ. ಕತ್ಲಲ್ಲಿ ಕರಡಿ ಬಿಟ್ಟಿದೆ. ಭಟ್ರು ಪುನೀತ್ ಜೋಡಿ ಬರ್ತಿದ್ದಾನೆ ಪರಮಾತ್ಮ. ನೋಡೋಣ ಅಂತಿದ್ದಾನೆ ಪ್ರೇಕ್ಷಕ ಮಹಾಪ್ರಭು. ಇದೀಗ ಬಂದ ಸುದ್ದಿಯಂತೆ ದಕ್ಷಿಣ ಭಾರತದ ಟಾಪ್ 20 ಹಾಡುಗಳಲ್ಲಿ ಪರಮಾತ್ಮ ಚಿತ್ರದ ಹಾಡುಗಳಿಗೆ ನಂಬರ್ 1 ಸ್ಥಾನ ಸಿಕ್ಕಿದೆ. ಪರಮಾತ್ಮ ಆಡಿಯೋಗೆ ನಂಬರ್ 1 ಪಟ್ಟ. ನನ್ನ ನಿರ್ದೇಶನದ ಪವರ್ ಸ್ಟಾರ್ ಪುನೀತ್ ಅಭಿನಯದ ಪರಮಾತ್ಮ ಚಿತ್ರ ನಾಳೆ ಬಿಡುಗಡೆಯಾಗಲಿದೆ. ಬಿಡುಗಡೆಗೂ ಮುನ್ನವೇ ಪರಮಾತ್ಮ ಚಿತ್ರದ ಹಾಡುಗಳು ರೆಕಾರ್ಡ್ ಬ್ರೇಕ್ ಮಾಡಿವೆ. ದಕ್ಷಿಣ ಭಾರತದ ಟಾಪ್ 20 ಹಾಡುಗಳಲ್ಲಿ ಪರಮಾತ್ಮ ಚಿತ್ರದ ಹಾಡುಗಳು ನಂಬರ್ 1 ಸ್ಥಾನ ಗಿಟ್ಟಿಸಿವೆ. ಚಿತ್ರ ಬಿಡುಗಡೆಗೂ ಮುನ್ನವೇ ಹಾಡುಗಳು ಈಗಾಗಲೇ ಪ್ರೇಕ್ಷಕರ ಬಾಯ್ಪಾಠ ಆಗಿದೆ. ನಾಳೆ ಬಿಡುಗಡೆಯಾಗುವ ಪರಮಾತ್ಮನಿಗೆ ಸ್ಯಾಂಡಲ್ವುಡ್ನಲ್ಲಿ ಭಾರೀ ನಿರೀಕ್ಷೆ ನಂಬಿ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಹೊಸ ಹುಡುಗಿ ಕೈಯಲ್ಲಿ ಕೆಂಪಾದ ಗೋರಂಟಿ. ಹಳೆ ಗೆಳತಿ ಕೆಮ್ಮಿದರೆ ಪ್ರಳಯಾನೆ ಗ್ಯಾರಂಟಿ. ಒಬ್ಬಳನ್ನೇ ಲವ್ ಮಾಡಿ ಚೆನ್ನಾಗಿರಿ. ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ. ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಕತ್ತಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಒಬ್ಬ ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯ
ಮೇಲಾಗದವರುಂಟೆ ಚೊಂಬೇಶ್ವರ. ಓಕೆ ಭಟ್ರೆ, ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಹೋಗ್ಬಾರ್ದು ರೀ, ಒಬ್ಬ ಪರಮಾತ್ಮ, ಒಂಟಿ ಹೂವೊಂದು ಮತ್ತೆ ಪರವಶವಾದೆನು. ಇಷ್ಟರಲ್ಲಿ ನಿಮ್ಮ ಫೇವ್ರೆಟ್ ಹಾಡು ಯಾವುದು? ನಾನು ತುಂಬ ಇಷ್ಟಪಟ್ಟು ಬಹಳ ಮನಸ್ಸಿಗೆ ಹತ್ತಿರ, ಕಿವಿಗೆಲ್ಲ ಹತ್ತಿರ ಹಾಡೋದು ನನಗೆ ಜಯಂತ್ ಕಾಯ್ಕಿಣಿ ಅವ್ರು ಬರೆದಿರೋ ಪರವಶನಾದೆನು. ಅದನ್ನು ನಾನು ತುಂಬ ಇಷ್ಟಪಡ್ತೀನಿ. ನನ್ನ ತುಂಬ ಒಂಟಿ ಗಳಿಗೆಗಳೆಲ್ಲ ಹಾಡು ನನ್ನ ಕೈ ಹಿಡಿಯುತ್ತೆ. ಇಡೀ ಚಿತ್ರೀಕರಣದಲ್ಲಿ ನನ್ನ ಕೈ ಹಿಡಿದು ಹಾಡೋದು. ಓಕೆ, ತುಂಬ ಚೆನ್ನಾಗಿ ಕೂಡ ಹಾಡಿದ್ದಾರೆ ಆ ಹಾಡನ್ನು. ಸೊ ನೀವು ಹಾಡ್ಬೋದಾ ಆ ಹಾಡು ವೀಕ್ಷಕರಿಗೋಸ್ಕರ? ಜನ ಚಾನೆಲ್ ಚೇಂಜ್ ಮಾಡಿದರೆ ನೀವು ಜವಾಬ್ದಾರಿ. ಮಾಡೋದು ಭಟ್ರು ಅಂದರೆ ಎಲ್ಲರಿಗೂ ಭಟ್ರ ಜ್ವರ ಶುರುವಾಗೋಗಿದೆ, ಯಾವಾಗ ಪರಮಾತ್ಮನ ತೋರಿಸ್ತಾರೆ ಅಂತ. ಇಲ್ಲ, ನಾನು ಸುಶ್ರಾವ್ಯವಾಗಿ ಹಾಡೋ ಯಾವುದೇ ಗುಣಲಕ್ಷಣಗಳು ನನ್ನ ಕಂಠಕ್ಕಿಲ್ಲ. ಕತ್ತೆಗೆ ತುಂಬ ಹತ್ತಿರದ ಕಂಠ ಆಗಿರೋದ್ರಿಂದ ಬೇಕಾದ್ರೆ ಕತ್ಲಲ್ಲಿ ಕರಡಿಗೆ 2 ಲೈನ್ ಹೇಳ್ತೀನಿ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗಬಾರ್ದು ರೀ, ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಮುಂದೆ ಅದು ಕಷ್ಟ, ಅದು ಹರಿಕೃಷ್ಣ ಅವ್ರನ್ನ ಕರೆಸ್ಬೇಕು. ಓಕೆ, ಹರಿಕೃಷ್ಣ ಅವರನ್ನ ಕರೆಸ್ಬೇಕು. ಈಗ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡ್ರೆ ಫಸ್ಟ್ ಶೋ ನೋಡಬೇಕು ಅಂತ ಅನ್ಸುತ್ತೆ ಅಂತೆ ಹುಡುಗರಿಗೆ. ಎಲ್ಲರಿಗೂ ಹಂಗೆ ಹೇಳ್ಕೊಡೋದು ಸರಿನಾ ನೀವು? ಇಲ್ಲ, ನನಗೆ ಹಾಗೆ ಅನ್ಸೋದು SSLCಲಿ. ಸೊ ಅದು SSLC ಅಥವಾ ಅದರ ಅಕ್ಕಪಕ್ಕದ ಏನಿರುತ್ತೆ ವಯಸ್ಸು, ಅಲ್ಲಿ ಪರೀಕ್ಷೆ ಹಿಂದಿನ ದಿವಸ ಓದಬೇಕಾದ್ರೆ ಏನು ಕೆಲಸ ಕೊಟ್ಟರು ಮಾಡಿಬಿಡ್ತೀನಪ್ಪ, ಎಕ್ಸಾಮ್ ಒಂದು ಬೇಡ ಅನಿಸುತ್ತೆ. ಅವ್ರ ವರ್ಗ ಜಾಸ್ತಿ ಇರುತ್ತೆ, ಅವರು ತುಂಬ ಮುದ್ದಾದ ಹುಡುಗರು. ಸೊ ಅವರನ್ನ ಉದ್ದೇಶಿಸಿ ಬರೆದದ್ದು. ಓಕೆ, ಆದರೂ ಕೂಡ ಪುನೀತ್ ಮತ್ತು ಯೋಗರಾಜ್ ಭಟ್ರ ಸಂಗಮ ಇದು. ಪುನೀತ್ ಅವರನ್ನ ಯಾವ ರೀತಿ ಕುಣಿಸ್ತಾರೆ, ಯಾವ ರೀತಿ ಡೈಲಾಗ್ ಹೇಳಿಸ್ತಾರೆ, ಅವ್ರನ್ನ ಯಾವ ರೀತಿ ಬಳಸ್ಕೊಳ್ತಾರೆ, ತುಂಬಾ ನಿರೀಕ್ಷೆಗಳಿವೆ. ಅಭಿಮಾನಿಗಳು ಆವಾಗಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಈಗ ಸ್ವತಃ ಪುನೀತ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಟ್ರು ಮಾತಾಡಬಹುದು ಪುನೀತ್ ಅವ್ರ ಜೊತೆಗೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಅವರೇ ಸರ್? ಫೈನ್, ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ಅಲ್ಲಿ ಸರ್ ಚೆನ್ನಾಗಿದ್ದೀನಿ ಸರ್, ಈಗ ಇಳಿತಾ ಇದ್ದೀನಿ ಸರ್. ನಮ್ಮ ಕಡೆ ಮಳೆ ಬೆಳೆ ಚೆನ್ನಾಗಿದೆ. ನೀವು ಮುಂಬೈಲಿ ಇದ್ದೀರಾ, ಬೆಂಗಳೂರಲ್ಲಿ ಇದ್ದೀರಾ ಸರ್? ಸರ್ ಬೆಂಗಳೂರಲ್ಲಿ ಈಗ ಇಳಿತಾ ಇದ್ದೀನಿ ಸರ್. ಆದ್ರೂ ನೀವು ನಮ್ಮನ್ನ ಇವತ್ತು ಬಿಟ್ಟು ಹಂಗೆ ಹೋಗ್ಬಾರ್ದಿತ್ತು ಸರ್. ಇಲ್ಲಿ ಕೋಟ್ ಹಾಕ್ಬಿಟ್ಟು ತುಂಬಾ ಕೂತ್ಬಿಟ್ಟಿದ್ದೀನಿ, ಬೆವತ್ಬಿಟ್ಟಿದ್ದೀನಿ ಸರ್. ಬೇಗ ಬನ್ನಿ ಸರ್. ಖಂಡಿತ ಸರ್. ಓಕೆ ಪುನೀತ್ ಅವರೇ, ಯೋಗರಾಜ್ ಭಟ್ರ ಅವರು ನಿಮ್ಮನ್ನ ಅವರ ಡೈರೆಕ್ಷನ್ಗೆ ತಕ್ಕಂತೆ ಕುಣಿಸ್ತಾ ಇದ್ರು. ಈಗ ನ್ಯೂಸ್ ಓದ್ತಾ ಇದ್ದಾರೆ. ಸೊ ನೀವಿದ್ದಿದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರೋ ಏನೋ? ನಾವು ಇದ್ದಿದ್ರೆ ಜೊತೆಗೆ ಅವ್ರ ಜೊತೆ ಸರಿ ಸಾರ್ ಹೇಳ್ಕೊಟ್ರೆ ನಾವು ಅದನ್ನು ಓದ್ಬಿಡ್ತೀವಿ. ಓಕೆ, ಯಾವ ರೀತಿ ನಿರೀಕ್ಷೆಗಳಿವೆ ಈ ಫಿಲಂ ಬಗ್ಗೆ ನಿಮ್ಗೆ ಪುನೀತ್ ಅವರೇ? ನನಗೆ ನಿರೀಕ್ಷೆ ಅನ್ನೋದೇನಿಲ್ಲ. ಈಗ ನನಗೆ ಫುಲ್ ಏನಂತಾರೆ ಒಂಥರ ತುಂಬಾ ಟೆನ್ಷನ್ ಇದ್ದೀನಿ ನಾನು, ನಾಳೆ ಹೆಂಗೆ ಏನು ಅಂತ. ನಮ್ದು ಸೇಮ್ ಕತೆ ಸರ್. ತುಂಬಾ ಟೆನ್ಷನ್ ಇದ್ದೀನಿ. ನಿರೀಕ್ಷೆ ಅನ್ನೋದಕ್ಕಿಂತ ಏನಂದ್ರೆ ಏನು ಜನ ಏನಂತಾರೆ, ಅವ್ರು ಯಾವ ರೀತಿ ಇಷ್ಟಪಡ್ತಾರೆ. ಯಾಕಂದ್ರೆ ನಾವ್ ಹೇಳ್ಬೇಕು ಅಂದ್ರೆ ಸಿನಿಮಾ ಮಾಡ್ಬೇಕಾದ್ರೆ ನಾವು ತುಂಬಾ ಖುಷಿಯಾಗಿ ಮಾಡಿದ್ವಿ ಯೋಗರಾಜ್ ಭಟ್ರ ಸರ್ ಜೊತೆಗೆ. ಸೊ ಏನಂದ್ರೆ ಸಿನಿಮಾ ಹೇಗಾಗುತ್ತೆ ನಾಳೆ ಅನ್ನೋದೇ ನಮ್ಗೊಂದು ಟೆನ್ಷನ್ ಪ್ಲಸ್. ಈಗ ನಾಳೆ ಬೆಳಗ್ಗೆ ಕಾರ್ಯಕ್ರಮ ಏನ್ ಸರ್ ನಮ್ಮಿಬ್ರದ್ದು? ಜೀವನ ಜೀವನ ಸರ್ ನೀವ್ ಹೇಳ್ಬೇಕು ಸರ್, ನೀವ್ ತೋರ್ಸಿದ್ಮೇಲೆ ನಾವು ಹೋಗೋದು. ಈಗ ರಾತ್ರಿ ಮಳೆ ಬರ್ತಾ ಇದೆ ಸರ್ ಇಲ್ಲಿ. ಹಲೋ ಹಲೋ, ರಾತ್ರಿ ಮಳೆ ಬರ್ತಾ ಇದೆ, ನೆನಿಬೇಡಿ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಥಿಯೇಟರ್ ಹತ್ರ ಸಿಕ್ಬಿಡೋಣ ಸರ್. ಖಂಡಿತ ಸರ್, ಅದ್ರಲ್ಲೇ ಸ್ನಾನ ಮಾಡ್ಬಿಡ್ತೀವಿ. ಓಕೆ ಪುನೀತ್ ಅವರೇ, ಹಾಡುಗಳೆಲ್ಲ ಗ್ರ್ಯಾಂಡ್ ಸಕ್ಸಸ್ ಆಗಿದೆ, ದಾಖಲೆ ಬರ್ದಿದೆ. ಈ ಹಿಂದೆ ಸಿನಿಮಾಗೆ ಇದ್ದಂತಹ ದಾಖಲೆಯನ್ನ ಕೂಡ ಅದು ಮುನ್ನುಗ್ತಾ ಇದೆ. ಸೊ ಈ ಸಕ್ಸಸ್ ನ ತಾಳೆ ಹಾಕಿ ನೋಡೋದಾದ್ರೆ ನಿಮ್ಮ ಫಿಲಂ ಬಗ್ಗೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ ಅಂತ? ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ರೆ ತಪ್ಪಾಗುತ್ತೆ, ಇದು ಸುಳ್ಳಾಗುತ್ತೆ. ಖಂಡಿತ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ನಾನು ಹಾಡುಗಳನ್ನ ಪರ್ಸನಲ್ ಆಗಿ ಸಾರ್ ಮುಂಚೆಯಿಂದನೂ ಕೇಳಿಸ್ಕೊಂಡ್ ಬಂದಾಗ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಅವ್ರ ನಮ್ಮ ಪರಮಾತ್ಮ ಸಿನಿಮಾದ ಟ್ಯೂನ್ಗಳಿರ್ಬೋದು, ಮತ್ತೆ ಬರೆದಂತ ಲಿರಿಕ್ಸ್ ಇರ್ಬೋದು. ಸ್ಪೆಷಲಿ ಹ್ಯಾಟ್ಸ್ ಆಫ್ ಟು ಹರಿಕೃಷ್ಣ ಅವರು ಟು ಗಿವ್ ಫ್ಯಾಬುಲಸ್ ಟ್ಯೂನ್ಸ್. ಸೊ ಅದಕ್ಕೆ ಬರೆದಂತ ಲಿರಿಕ್ಸ್ ಅಫ್ಕೋರ್ಸ್ ನಾವು ಭಟ್ರ ಬಗ್ಗೆ ಏನು ಎಣ್ಣೆ ಮಾತೆಲ್ಲ ಅವ್ರು ಬರೆದಿರೋ ಹಾಡುಗಳೆಲ್ಲ ಹಿಟ್ಟು. ಓಕೆ ಪುನೀತ್ ಅವರೇ, ಕನ್ನಡ ಸಿನಿಮಾದಲ್ಲಿ ಹೀರೋಗೋಸ್ಕರ ಫಿಲಂ ನೋಡುವಂತ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಆದ್ರೆ ಯೋಗರಾಜ್ ಭಟ್ರ ಅವರು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಬಂದ ತಕ್ಷಣ ಭಟ್ರ ಸಿನಿಮಾ ನೋಡೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಈಗ ಒಬ್ಬ ಒಳ್ಳೆ ಆಕ್ಟರ್, ಒಳ್ಳೆ ಡೈರೆಕ್ಟರ್ ಇಬ್ಬರ ಸಂಗಮದಲ್ಲಿ ಮೂಡ್ ಬರ್ತಾ ಇರೋದು ಪರಮಾತ್ಮ. ನಿಮ್ಗೆ ಏನ್ ಅನ್ಸುತ್ತೆ? ಯೋಗರಾಜ್ ಭಟ್ ಅವ್ರಿಗೆ ಈ ಮೂಲಕ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನ್ ಯಾವತ್ತು ಹೀರೋಗಳಿಂದ ಸಿನಿಮಾ ಹೋಗುತ್ತೆ ಅಂತ ಯಾವತ್ತು ಒಪ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನಾವು ಮಾಡಿರೋ ಸಿನಿಮಾಗಳೆಲ್ಲ ಒಂದ್ ರೀತಿ ಚೆನ್ನಾಗಿ ಹೋಗಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಬಂದು ಮಾಡಿರುವಂತ ಡೈರೆಕ್ಟರ್ಗಳು, ಮಾಡಿರುವಂತ ಸ್ಕ್ರಿಪ್ಟ್ ರೈಟರ್ಗಳು. ಅವರೇ ಒಬ್ಬ ನಟನಿಗೆ ತೋರಿಸುವಂತ ದಾರಿ ಅದು.
ಅನ್ಯಾಯವಾಗಿ ಹೊಗಳ್ಬಿಟ್ರಿ ಸರ್ ನಮ್ಮನ್ನ. ಸರ್ ನಾನು ಯಾವತ್ತು ಅದನ್ನ ನಂಬೆ ಬದುಕಿರೋದು ಸರ್. ಅನ್ಯಾಯವಾಗಿ ಹೊಗಳು ಬಿಟ್ರಿ ಒಂದೆರಡು ಬೈರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ದೇ ಹ್ಯಾವ್ ಆಲ್ವೇಸ್ ಬೀನ್ ಅವರ್ ಗೈಡ್ಲೈನ್ಸ್. ಸೊ ಇದೇ ರೀತಿ ನನಗೆ ಸಾಕಷ್ಟು ಸಿನಿಮಾದಿಂದ ಕಲ್ತಿದ್ದೀನಿ ಸರ್. ಸರ್ ಹೇಳಿ ಸರ್. ಸರ್ ಅದೇ ರೀತಿನೇ ಈ ಸಿನಿಮಾನು ಅಷ್ಟೇ. ನಾನು ಯೋಗರಾಜ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬೇಗ ಮನೆ ಸೇರ್ಕೊಳ್ಳಿ, ನಾನು ಮತ್ತೆ ಫೋನ್ ಮಾಡ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೀಕ್ಷಕರೊಂದಿಗೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ಓಕೆ, ಈಗ ಮತ್ತೆ ನಿಮ್ಮ ಸ್ನೇಹಿತರು ದೂರವಾಣಿ ಲೈನಲ್ಲಿದ್ದಾರೆ. ಸೂರ್ಯ ಅವರಿದ್ದಾರೆ, ಮಾತಾಡಬಹುದು. ಸೂರ್ಯ. ಓಕೆ, ಸೂರ್ಯ ಅವರು ಲೈವ್ ನೇರ ಸಂಪರ್ಕದಲ್ಲಿದ್ದಾರೆ ಯೋಗರಾಜ್ ಭಟ್ರೆ. ಓಕೆ, ಸೂರ್ಯ ಅವರೇ, ನಿಮಗೆ 9 PM ನ್ಯೂಸ್ಗೆ ಸ್ವಾಗತ. ಯೋಗರಾಜ್ ಭಟ್ರು ನಮ್ಮೊಂದಿಗಿದ್ದಾರೆ. ಒಂದು ರೀತಿ ಪ್ರಸವ ವೇದನೆ ಅಂತ ಹೇಳ್ಬೋದು. ಯಾವ ರೀತಿ ಏನಾಗುತ್ತೋ ಏನೋ ಅನ್ನುವಂತಹ ಕುತೂಹಲ, ಕಾತರ ಎಲ್ರಿಗೂ ಕೂಡ ಇದೆ. ಸೊ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಓಕೆ, ಪ್ರಾಯಶಃ ಲೈನ್ ಕಟ್ ಆಯ್ತು ಅನ್ಸುತ್ತೆ ಸೂರ್ಯ ಅವರೊಂದಿಗೆ. ಈ ಗ್ಯಾಪಲ್ಲಿ ನಿಮಗೇನು ನಿರೀಕ್ಷೆ ಇದೆ ಪರಮಾತ್ಮ ಬಗ್ಗೆ? ಓಕೆ, ನನಗಂತೂ ತುಂಬ ನಿರೀಕ್ಷೆ ಇದೆ. ಯಾಕಂದರೆ ಯೋಗರಾಜ್ ಭಟ್ರು ಮತ್ತು ಪುನೀತ್ ಕಾಂಬಿನೇಷನ್ ಅಂದರೆ ಸಹಜವಾಗಿ ಬಿಗ್ ಹಿಟ್ ಆಗ್ಬೋದು ಅಂತ. ಹಾಡು ಮತ್ತು ಕೋರಿಯೋಗ್ರಫಿ ಮತ್ತು ಆ ಪಿಕ್ಚರೈಸೇಷನ್ ನೋಡಿದರೆ, ಕ್ಯಾಮ್ರಾ ವರ್ಕ್ ನೋಡಿದರೆ ಸಕ್ಸಸ್, ತುಂಬ ಗ್ರ್ಯಾಂಡ್ ಸಕ್ಸಸ್ ಆಗಬಹುದು ಅಂತ. ಥ್ಯಾಂಕ್ ಯು. ಬಟ್ ತುಂಬ ಹಿತವಾಗಿ ಕೇಳುತ್ತೆ, ಯಾಕಂದರೆ ಟೆನ್ಷನ್ ಇರೋರಿಗೆ ಏನೂ ಆಗಲ್ಲ. ತುಂಬ ಚೆನ್ನಾಗಿ ಆಗುತ್ತೆ ಎಲ್ಲ, ಏನೂ ತೊಂದರೆ ಇಲ್ಲ ಅಂತ ಯಾರು ಹೇಳಿದ್ರು ತುಂಬ ಹಿತವಾಗಿ ಕೇಳುತ್ತೆ. ಯಾಕಂದ್ರೆ ಹೋಗ್ತಾ 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 ಕ್ಷಣಗಣನೆ ಅನ್ನೋ ಥರ ನಮಗೆ ಬೆಳಿಗ್ಗೆ ರಿಲೀಸ್ ಅದು. ಓಕೆ, ಹರಿಕೃಷ್ಣ ಅವರ ಸಂಗೀತದ ಬಗ್ಗೆ ಎರಡು ಮಾತಿಲ್ಲ, ಯಾಕಂದರೆ ಈಗಾಗ ಆಡಿಯೋ ರಿಲೀಸ್ ಆಗೋಗಿದೆ. ಆದರೆ ಈ ಕ್ಯಾಮ್ರಾ ವರ್ಕ್ ಬಗ್ಗೆ ಏನು ಹೇಳ್ತೀರಿ? ಸಂತೋಷ್ ರೈ ಪಾತಾಜೆ ಆತನಿಗೆ ಕನ್ನಡಿಗಾಗಿ ತುಂಬ ಜಾಗಗಳು ಅದ್ಭುತವಾಗಿ ಗೊತ್ತು. ಆಮೇಲೆ ಅದ್ಭುತ ತಂತ್ರಜ್ಞ, ಅವನ ಹೆಸರಲ್ಲೇ ಇರೋ ಹಾಗೆ ಸಂತೋಷ್ ಅಂದರೆ ಅವನ ತೆಗೆಯೋ ಶಾರ್ಟ್ಗಳಲ್ಲಿ ಒಂದು ಸಂತೃಪ್ತಿ ಇದೆ. ಅದು ತುಂಬ ಹಸನ್ಮುಖಿ ಆತ, ತುಂಬ ಒಳ್ಳೆ ಮನಸ್ಸಿನವನು. ಅದು ಕನ್ನಡದ ಒಬ್ಬ ಆಸ್ತಿ ಅನ್ನೋ ಥರದ ಒಬ್ಬ ತಂತ್ರಜ್ಞ ಆಗ್ತಾನೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಓಕೆ, ಬಟ್ರೆ ಆವಾಗಲೇ ಸೂರ್ಯ ಅವ್ರ ಜೊತೆ ಸಂಪರ್ಕ ಕಡಿತಗೊಂಡಿತ್ತು. ಮತ್ತೆ ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಸೂರ್ಯ ಅವ್ರ ಜೊತೆ ಮಾತಾಡೋಣ. ವೀಕ್ಷಕರು, ಈಗ ಒಂದು ಬ್ರೇಕ್.